ತೊಗರಿಗೆ 10,000 ರೂಪಾಯಿ ಬೆಂಬಲ ಬೆಲೆ ನೀಡಿ ಮಲ್ಲಿಕಾರ್ಜುನ ಮಾಲಿ ಪಾಟೀಲ್. ತೊಗರಿಯ ಕಣಜ ಅಂತಾನೆ ಹೆಸರುವಾಸಿಯಾಗಿರುವಂತಹ ಕಲಬುರಗಿ ಜಿಲ್ಲೆಯ ರೈತರು ಆತಂಕದಲ್ಲಿದ್ದಾರೆ. ರೈತರು ಬೆಳೆದ ಯಾವುದೇ ದವಸ ಧಾನ್ಯಕ್ಕೆ ಸರ್ಕಾರ ಬೆಂಬಲ ಬೆಲೆ ನೀಡದೇ ಇರುವುದು ವಿಪರ್ಯಾಸದ ಸಂಗತಿ. ಪ್ರಸ್ತುತವಾಗಿ ಇವತ್ತಿನ ದಿನಗಳಲ್ಲಿ ತೊಗರಿ ಬೆಳೆಯ ಕಟಾವು ಮತ್ತು ರಾಶಿ ಬರದಿಂದ ಸಾಗ್ತಾ ಇದೆ. ಆದರೆ ರೈತರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇಲ್ಲ. ಯಾಕಂದ್ರೆ 100 ಕೆಜಿ ತೊಗರಿಯ ಬೆಲೆ 6,500ರಿಂದ 7,000ವರೆಗೂ ಆಸುಪಾಸಿದೆ. ಇದರಿಂದ ರೈತರ ಮುಖದಲ್ಲಿ ಆತಂಕ ಕಾಣ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಇಳುವರಿ ಬಾರದೇ ಇರುವುದು ವಿಪರ್ಯಾಸ. 1 ಎಕರೆಗೆ 3 ರಿಂದ 4 ಕ್ವಿಂಟಾಲ್ ಇಳುವರಿ ಬರ್ತಾ ಇದ್ದು ರೈತರು ಉತ್ತಮ ರೀತಿ ಲಾಭವಾಗ್ತಾ ಇದೆ. ಆದ ಕಾರಣ ಸರ್ಕಾರ ರೈತರೊಂದಿಗೆ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಪ್ರತಿ 100 ಕೆಜಿ ತೊಗರಿಗೆ ಬೆಂಬಲ ಬೆಲೆ 10,000 ರೂಪಾಯಿ ಘೋಷಣೆ ಮಾಡಬೇಕು ಅಂತ ಪ್ರಗತಿಪರ ರೈತರು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ವರದಿ ಶರಣಯ್ಯ ಮಠಪತಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಸೇಡಂ. ನಮಸ್ಕಾರ. ನಾವು ಭೂತ್ಪೂರ್ವ ರೈತರು, ಮಲ್ಲಿಕಾರ್ಜುನ ಮಾಲಿ ಪಾಟೀಲ್ ಭೂತ್ಪೂರ್ವ ಅಂತೇಳಿ. ಈಗಾಗಲೇ ರೈತರು ತೊಗರಿಯನ್ನು ಕಟಾವು ಮಾಡಿ ರೈತರು ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ಒಟ್ಟು 3 ಲಕ್ಷ ಎಕರೆ ಭೂಮಿಯನ್ನು ನಾವು ಅದರಲ್ಲಿ 2 ಲಕ್ಷ ಎಕರೆ ಭೂಮಿಯ ಒಂದು ಮುಖ್ಯ ಬೆಳೆ ಆಗಿರ್ತಕ್ಕಂಥ ತೊಗರಿಯನ್ನು ನಾವು ರೈತರು ಆದಾಯ ಒಂದು ಅವಲಂಬನೆಯ ಮುಖ್ಯ ಬೆಳೆಯಾಗಿರುತ್ತದೆ. ಕಲಬುರಗಿಯ ಒಂದು ಬೆಳೆಗೆ ತೊಗರಿ ಬೆಳೆಗೆ ದೇಶದಾದ್ಯಂತ ಕಲಬುರಗಿ ಬೆಳೆ ಅಂತೇಳಿ ಅದಕ್ಕೆ ದೊಡ್ಡ ಒಂದು ದಲ್ಲಾಳಿಗಳ ಮುಖಾಂತರ ವ್ಯಾಪಾರಸ್ಥರು ಅದರ ಒಂದು ಕಲಬುರಗಿ ಬೆಳೆಯ ಉಪಯೋಗವನ್ನು ಪಡೆದು ಕಲಬುರಗಿಯ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಈ ರೀತಿಯಾದರೆ ಕಲಬುರಗಿ ಜಿಲ್ಲೆಯ ರೈತರ ಬಾಳು ಅಧೋಗತಿಯಾಗಿದೆ. ದಯಮಾಡಿ 1 ಎಕರೆಗೆ ಸುಮಾರು 3 ಕ್ವಿಂಟಲ್ ಬೆಳೆ ಬರ್ತಾ ಇದೆ. ಆ ಬೆಳೆಗೆ ಮಾರಿದರೆ 21,000 ರೂಪಾಯಿ ಬರುತ್ತದೆ. 1 ಎಕರೆಗೆ 21,000 ರೂಪಾಯಿ ರೈತರು ಕಂಗಾಲಾಗುವುದು ಗ್ಯಾರಂಟಿ ಆಗಿದೆ. ದೇಶದಾದ್ಯಂತ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಯಾವುದೇ ಪ್ರತಿನಿಧಿಗಳಾಗಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಕಲಬುರಗಿ ರೈತರ ಮೇಲೆ ಒಂದು ಕಾಳಜಿ ಇಟ್ಟು ಸುಮಾರು ಸ್ವತಂತ್ರ ಬಂದು ಈಗ ಇವತ್ತಿನ ತಾನೇ 26ನೇ ಜನವರಿಯ ಒಂದು ಸ್ವತಂತ್ರೋತ್ಸವದ ಒಂದು ಶುಭಾಶಯಗಳನ್ನು ಎಲ್ಲ ರೈತರಿಗೆ ತಿಳಿಸುತ್ತಾ, ಅದೇ ರೀತಿಯಾಗಿ ಈ ಶುಭ ಸಂದರ್ಭದಲ್ಲಿ ರೈತರಿಗೂ ಸಹ ಸರ್ಕಾರ ಘೋಷಿಸಿರ್ತಕ್ಕಂಥ ಕೆಲವು ಭಾಗ್ಯಗಳ ಬಗ್ಗೆ ನಮಗೇನು ಯಾವುದೇ ತಕರಾರಿಲ್ಲ. ಆದರೆ ರೈತರಿಗೆ ಒಂದು ಭಾಗ್ಯವನ್ನು ಕೊಡ್ರಿ, ಇಲ್ಲಂದರೆ ರೈತರು ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಯಾವುದೇ ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳಿಗೆ ದಯಮಾಡಿ ನಮ್ಮ ಕಲಬುರಗಿಯಿಂದನೇ ಕೇಂದ್ರದ ತನಕ ದೆಹಲಿ ತನಕ ನಾಯಕರಿದ್ದಾರೆ. ಆದರೆ ಯಾವ ಸರ್ಕಾರನೂ ಸಹ ರೈತರಿಗೆ ಇವತ್ತಿನವರೆಗೂ 1 ರೂಪಾಯಿ ಸೋಪಿನ ಬೆಲೆ 1 ರೂಪಾಯಿ ಅಂತೇಳಿ ನಿಗದಿಯಾಗಿ ಅದು ಮಾರಾಟಕ್ಕೆ ಬರುತ್ತೆ. ಆದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆದಂಥ 1 ಕ್ವಿಂಟಲ್ ತೊಗರಿಗೆ ಯಾವ ರೇಟ್ನೂ ಇಲ್ಲಿ ತನಕ 50 ವರ್ಷ ಸ್ವತಂತ್ರ ಸಿಕ್ಕು ಬರೀ ಆಚರಣೆಗಳು ಮಾತ್ರ. ಎಲ್ಲ ಸರ್ಕಾರಗಳು, ಎಲ್ಲ ಮಂತ್ರಿಗಳು, ಎಲ್ಲ ಅಂದಿನಿಂದ ಇಂದಿಯವರೆಗೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಶೋಷಿತ ರೈತರಾಗಿದ್ದಾರೆ. ಮುಂದಿನಲ್ಲಿ ಯುವಕರು ರೈತರಾಗಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತೇಳಿ ಹೇಳ್ತಾ ಇದ್ದಾರೆ. ಬರೀ ರೈತರಾಗಿ ಮುಂದಿನ ದಿನಗಳಲ್ಲಿ ಯಾವ ಯುವಕರು ಬರ್ತಾ ಇಲ್ಲ. ಇಂತಹ ಒಂದು ದುಸ್ಥಿತಿಯಾಗಿರ್ತಕ್ಕಂಥ ನಮ್ಮ ಸೇಡಂ ತಾಲೂಕಿನ ಕಲಬುರಗಿ ಜಿಲ್ಲೆಯ ಭೂತ್ಪುರ ಗ್ರಾಮದ ಎಲ್ಲ ರೈತರ ವತಿಯಿಂದ ನಾನು ಇಲ್ಲಿ ಈ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ದಯಮಾಡಿ 10,000 ಹೋದ ವರ್ಷ 10,000 ನಿಗದಿಯಾಗಿತ್ತು. ರೈತರು ಖುಷಿಯಿಂದಿದ್ದರು. ದಯಮಾಡಿ 10,000 ಒಂದು ಮುಖ್ಯ ಬೆಲೆಯನ್ನು ಈ ಮುಖಾಂತರ ನಾವು ಎಲ್ಲ ರೈತರ ಮುಖಾಂತರ ನಾವು ಕಳಕಳಿಯಿಂದ ಎರಡೂ ಸರ್ಕಾರಕ್ಕೆ ನಾವು ಇಲ್ಲಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನೀವು ರೈತರನ್ನು ಉಳಿಸಿ, ಈ ದೇಶವನ್ನು ಉಳಿಸಿ ಅಂತೇಳಿ ಬರೀ ಭಾಷಣದಲ್ಲಿ ಮಾತ್ರ ಆಗಬಾರ್ದು. ದಯಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ನಾವು ಜಗನ್ನಾಥ ರೆಡ್ಡಿ ಬೂರ್ಪಲ್ಲಿ ಆಗಿರ್ಬೋದು, ವೆಂಕಟರೆಡ್ಡಿ ಲೋಡ್ ಆಗಿರ್ಬೋದು, ಆಮೇಲೆ ಸಿದ್ದಣ್ಣ ಜಾಕನಹಳ್ಳಿ ಅವರು ಆಗಿರ್ಬೋದು ಹಿರಿಯರು, ಆಮೇಲೆ ನಮ್ಮ ಬಿಚ್ಚಪ್ಪ ಹಡಪದವರು ಆಗಿರ್ಬೋದು, ಮಲ್ಲಯ್ಯ ಸ್ವಾಮಿ ಆಗಿರ್ಬೋದು, ವಿಡಿಯೋಗ್ರಾಫರ್ ವಿವೇಕ್ ಸ್ವಾಮಿ ಆಗಿರ್ಬೋದು, ಇಂತಹ ಎಲ್ಲ ರೈತರ ಒಂದು ಕಣ್ಣೀರನ್ನು ಒರೆಸ್ತಕ್ಕಂಥ ಸರ್ಕಾರಗಳು ಬರೀ ಬಾಯಿ ಮಾತಿಲ್ ಆಗಬಾರ್ದು. ಯಾವುದೋ ಖರ್ಚಿಗಾಗಿ ಅನೇಕ ಖರ್ಚುಗಳನ್ನು ಮಾಡ್ತಾ ಇದೆ ಸರ್ಕಾರ. ದಯಮಾಡಿ ರೈತರನ್ನು ಉಳಿಸಿ, ಈ ದೇಶ ಉಳಿಸಿ ಅಂತ, ಈ ಕಲಬುರಗಿಯನ್ನು ಉಳಿಸಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ದಯಮಾಡಿ ಇದಕ್ಕೆ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ. ನಮಸ್ಕಾರ.